ಈ ಬಾರಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬದಲಾಗಿದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಒಂದ್ ಕಡೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾ ಇದ್ರು. ಅಲ್ಲಿ ಚಿಹ್ನೆ ಹಾಗೂ ಪಕ್ಷ ದೇವೇಗೌಡರ ಕುಟುಂಬ ಹಾಗೂ ಡಿಕೆ ಫ್ಯಾಮಿಲಿಯ ಕುಟುಂಬದ ನಡುವೆ ಗೌಣವಾಗಿದೆ. ಪರಿಣಾಮ ಫೈಟ್ ಎರಡೂ ಫ್ಯಾಮಿಲಿ ಮಧ್ಯೆನೇ ಏರ್ಪಟ್ಟ ಹಾಗೆ ಕಾಣಿಸ್ತಾ ಇದೆ. ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಸ್ಪರ್ಧೆಯಿಂದ ತುರುಸು ಪಡ್ಕೊಳ್ತಾ ಇದೆ ಕ್ಷೇತ್ರ. ಬೆಂಗಳೂರು ಗ್ರಾಮಾಂತರದಲ್ಲಿ ಬದ್ಧ ವೈರಿಗಳ ಕಾದಾಟಕ್ಕೆ ಸಾಕ್ಷಿಯಾಗಿದೆ ವೇದಿಕೆ. ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಬಗ್ಗೆ ಡಿಕೆ ಬ್ರದರ್ಸ್ ವ್ಯಂಗ್ಯವಾಡಿದ್ದಾರೆ. ದೊಡ್ಡಗೌಡರ ಪಕ್ಷ ಸರಿ ಇಲ್ಲ ಅಂತ ಅಳಿಯ ನಿರ್ಧಾರ ಮಾಡಿದ್ದಾರೆ ಈ ರೀತಿ ಅಂತ ಹೇಳಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರಿಗೂ ಕೂಡ ಪಕ್ಷಕ್ಕೆ ಬರುವಂತೆ ಮುಕ್ತ ಆಹ್ವಾನವನ್ನ ಕೂಡ ಡಿಕೆ ಸುರೇಶ್ ಅವರು ಕೊಟ್ಟಿದ್ದಾರೆ. ಅಲ್ಲಿಗೆ ನಾನು ಆಗ್ಲೇ ಹೇಳಿದಾಗೆ ಪಕ್ಷ ಅಥವಾ ಚಿಹ್ನೆ ಇಲ್ಲಿ ಗೌಣ ಏನಿದ್ರು ಫ್ಯಾಮಿಲಿ ವಾರ್ ಏರ್ಪಟ್ಟಂಗೆ ಕಾಣಿಸ್ತಾ ಇದೆ. ಜೊತೆಗೆ ಡಿಕೆ ಸುರೇಶ್ ಅವರಿಗೆ ಕಳೆದ 2 ಎಲೆಕ್ಷನ್ಗಳ ರೀತಿ ಕೇಕ್ ವಾಕ್ ಅಂತೂ ಆಗೋಕ್ ನಾವು ಬಿಡಲ್ಲ ಅಂತ ಟೊಂಕ ಕಟ್ಟಿ ನಿಂತಂಗಿದೆ ದೇವೇಗೌಡರ ಫ್ಯಾಮಿಲಿ. ಹೀಗಾಗಿ ಸಾಕಷ್ಟು ಚುನಾವಣಾ ತಯಾರಿಗಳನ್ನ ಮಾಡ್ಕೊಳ್ತಾ ಇರೋದು ಡಿಕೆ ಸುರೇಶ್ ಅವರನ್ನ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬ್ ಮಾಡ್ತಾ ಅನ್ನೋದು ಅವರ ಮಾತಿನಲ್ಲಿ ವ್ಯಕ್ತ ಆಗ್ತಾ ಇರುವಂತಹ ವಿಚಾರ. ರಾಜಕಾರಣಕ್ಕೆ ಬರ್ತಾ ಇರೋದನ್ನ ಸ್ವಾಗತ ಮಾಡ್ತೇನೆ. ಅವರು ದೇವೇಗೌಡರ ಕುಟುಂಬದವರು, ನನಗೇನು ಹೊಸದಲ್ಲ. ನನ್ನ ರಾಜಕಾರಣಕ್ಕಾಗಲಿ ಡಿ ಕೆ ಶಿವಕುಮಾರ್ ರಾಜಕಾರಣಕ್ಕಾಗಲಿ ಹೊಸದಲ್ಲ. ಸೊ ಹಾಗಾಗಿ ಸ್ಪರ್ಧೆ ನಿಮ್ಮಗಳ ನೇತೃತ್ವದಲ್ಲಿ ನಡೀತದೆ. ನನಗೆ ಯಾರು ಏನು ಚರ್ಚೆ ಮಾಡ್ತಾವ್ರೆ ಅನ್ನೋದು ಮುಖ್ಯ ಅಲ್ಲ. ಇವತ್ತು ದೇವೇಗೌಡರ ಪಕ್ಷ, ಕುಮಾರಸ್ವಾಮಿ ಅವರ ಪಕ್ಷ ಸರಿ ಇಲ್ಲ ಅಂಥೇಳಿ ಅವರ ಅಳಿಯ ತೀರ್ಮಾನ ಮಾಡಿರೋದನ್ನ ಜನತಾದಳದ ಕಾರ್ಯಕರ್ತರು, ಜನತಾದಳಕ್ಕೆ ಹೋರಾಟ ಮಾಡ್ತಕ್ಕಂಥವ್ರು ಚಿಂತನೆ ಮಾಡಬೇಕು. ಅವ್ರ ಸ್ವಂತ ಅಳಿಯ, ಬುದ್ಧಿವಂತ ಡಾಕ್ಟರ್ ಅಳಿಯ ಸರಿ ಇಲ್ಲ ಈ ಪಕ್ಷ ಅಂತ ಬೇರೆ ಪಕ್ಷನ ಆಯ್ಕೆ ಮಾಡ್ಕೊಂಡ್ಮೇಲೆ ನೀವು ಇನ್ನುಳಿದದ್ದನ್ನ ತೀರ್ಮಾನ ಮಾಡಬೇಕು. ನಾನೇನು ಹೇಳ್ತಾ ಇಲ್ಲ, ಅದನ್ನ ಅವ್ರ ಅಳಿಯ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೇಳ್ತೀನಿ ಕೇಳಿ, ಇಲ್ಲಿ ನನಗೇನು ಗೊತ್ತಿಲ್ಲ. ಈಗ ದೇವೇಗೌಡರ ಅಳಿಯ ಚುನಾವಣಾ ಕಣದಲ್ಲಿರೋದು. ದೇವೇಗೌಡರ ಸಲಹೆ ಏನು ಕೊಟ್ಟಿದ್ದಾರೋ ಗೊತ್ತಿಲ್ಲ ನನಗೆ. ದೇವೇಗೌಡರು ಕಟ್ಟಿದಂಥ ಪಕ್ಷ, ದೇವೇಗೌಡರು ಪಕ್ಷ ಆಡಳಿತ, ಅವರ ಜನಪ್ರಿಯತೆ ಇಲ್ಲ ಈ ರಾಜ್ಯದಲ್ಲಿ ಅನ್ನೋದನ್ನ ಅವರ ಕುಟುಂಬದ ಸದಸ್ಯರು, ಅವರ ಕುಟುಂಬದ ಪ್ರತಿಯೊಂದು ತೀರ್ಮಾನಗಳಲ್ಲಿ. ಡಿಕೆ ಸುರೇಶ್ ಅವರ ವ್ಯಂಗ್ಯಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ತಿರುಗೇಟು ಕೊಡೋ ಕೆಲಸವನ್ನು ಮಾಡಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು ಬಯಸಿ ರಾಜಕೀಯಕ್ಕೆ ಬಂದಿಲ್ಲ. ಮಂಜುನಾಥ್ ಎದುರಾಳಿಗಳು ಸಣ್ಣತನದ ಮಾತುಗಳನ್ನು ಆಡ್ತಾ ಇದ್ದಾರೆ. ನೋಡಿ, ಬಿಜೆಪಿ ಹೈಕಮಾಂಡ್ ನನ್ನ ಮೇಲೆ ಒತ್ತಡ ಹಾಕಿದ್ರು ಅವರ ಸ್ಪರ್ಧೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅವರ ಸೇವೆಯ ಒಂದು ಉಂಗುಷ್ಟಕ್ಕೂ ಕೂಡ ಯಾರು ಟೀಕೆ ಮಾಡ್ತಾ ಇದ್ದಾರಲ್ಲ ಅವರು ಸಮ ಆಗಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಡಿಕೆ ಸುರೇಶ್ಗೆ ಈ ರೀತಿಯಾಗಿ ಏಟು ಎದುರೇಟಿನ ಮೂಲಕ ತಕ್ಕ ಉತ್ತರ ಕೊಡೋದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಮುಂದಾದ್ರು. ಇವತ್ತು ಅವ್ರ ಬಗ್ಗೆ ನಮ್ಮ ಎದುರಾಳಿಗಳು ತುಂಬ ಸಣ್ಣತನದಲ್ಲಿ ಮಾತಾಡೋದಂಥ ಕೆಲವು ಪದಗಳನ್ನು ಗಮನಿಸಿದ್ದೇನೆ ನಾನು. ಇವತ್ತು ಆ ವ್ಯಕ್ತಿಗಳಿಗೆ ಹೇಳ್ತೀನಿ, ಅವರ ಸಂಸ್ಕೃತಿ ಬಗ್ಗೆ, ಅವರ ಒಂದು ಸೇವೆಯ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂದು ಉಂಗುಷ್ಟಕ್ಕೂ ಸಮಾನವಿಲ್ಲ ಅಂತಕ್ಕಂಥದ್ದು ನಾನು ಹೇಳ್ತೀನಿ. ರಾಜಕೀಯದಲ್ಲಿ ನೀವು ಚುನಾವಣೆಯಲ್ಲಿ ಗೆದ್ದಿರಬಹುದು, ಬೆಳೆದಿರಬಹುದು ಹಲವಾರು ರೀತಿಯಲ್ಲಿ, ಆದರೆ ಅವರು ಮಾಡಿರ್ತಕ್ಕಂಥ ಒಂದು ಸೇವೆ ಇರ್ಬೋದು, ಅವರಲ್ಲಿರ್ತಕ್ಕಂಥ ಒಂದು ಪ್ರಾಮಾಣಿಕ, ಒಂದು ಪರಿಶುದ್ಧವಾದಂಥ ಅವರ ಒಂದು ಜೀವನ ಏನಿದೆ ಅದರ ಮುಂದೆ ನೀವು ಯಾರು ಸರಿಸಾಟಿ ಅಲ್ಲ. ನೀವೇನೇ ಮಾತಾಡೋದು ಪಾಪ ಹೇಳ್ತಾನೆ ಆ ವ್ಯಕ್ತಿ. ಇವತ್ತು ಬೆಳಗ್ಗೆ ನನ್ನ ಮನಸ್ಸಿಗೆ ನೋವಾಯಿತು. ಅವರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದನ್ನು ರಾಜಕೀಯವಾಗಿ ಇವತ್ತೇನು ಬಳಸಿದ್ದಿರ್ತಕ್ಕಂಥ ಪದ ಏನಿದೆ ಆ ಪದ ನಾನು ಗಮನಿಸಿದಾಗ ನನ್ನ ಮನಸ್ಸಿಗೆ ನೋವಾಯಿತು. ಇವತ್ತು ಅವರ ಬಗ್ಗೆ ಕ್ಷುಲ್ಲಕವಾಗಿ ಮಾತನಾಡ್ತಕ್ಕಂಥ ವ್ಯಕ್ತಿಗಳಿಗೊಂದು ಮಾತು ಹೇಳ್ತೀನಿ, ನಾವು ರಾಜಕಾರಣದಲ್ಲಿದ್ದೇವೆ, ನಮ್ಮ ಮೇಲೆ ಏನು ಬೇಕಾದರೂ ಮಾತನಾಡಿ, ಆದರೆ ಡಾಕ್ಟರ್ ಮಂಜುನಾಥ್ ಮೇಲೆ ಮಾತನಾಡ್ತಕ್ಕಂಥ ವ್ಯಕ್ತಿತ್ವ. ಗಮನಿಸ್ತಾ ಇದ್ವಿ ಎಚ್ ಡಿ ಕುಮಾರಸ್ವಾಮಿ ಅವರು ತಿರುಗೇಟು. ಇದು ಫಸ್ಟ್ ಟೈಮ್ ಅಲ್ಲ ಈ ರೀತಿ ತಿರುಗೇಟು ಅಥವಾ ಈ ರೀತಿ ಇಬ್ಬರ ನಡುವೆ ಚುನಾವಣೆಗಳು ಬಂದಂತಹ ಸಂದರ್ಭದಲ್ಲಿ ಏಟು ಎದುರೇಟು ಆಗಿರೋದು. 85ರಿಂದ ಇತಿಹಾಸ ಇದೆ. ಡಿಕೆ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರ ಫ್ಯಾಮಿಲಿ ನಡುವೆ ರಾಜಕೀಯ ವಾರ್ ಯಾವ ರೀತಿ ಇತ್ತು ಅಂತ ಡೀಟೇಲ್ಸ್ ಕೊಡ್ತಾರೆ
ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್, 1985ರಲ್ಲಿ ಸಾತನೂರು ಕ್ಷೇತ್ರದಿಂದ ಇಲ್ಲಿ ತನಕ ಡಿಕೆ ಫ್ಯಾಮಿಲಿ ಇರ್ಬೋದು, HDK ಫ್ಯಾಮಿಲಿ ಇರ್ಬೋದು, ಯಾವ ರೀತಿ ಟಗ್ ಆಫ್ ವಾರ್ ಅನ್ನ ಎಲೆಕ್ಷನ್ ಸಮಯದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ರು ಅನ್ನೋದನ್ನ ನೋಡಿದ್ವಿ ನಾವು. ಬಟ್ ಇಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ವಿಚಾರದಲ್ಲಿ ಅವ್ರು ಕಂಟೆಸ್ಟ್ ಮಾಡ್ತಾ ಇರುವಂತಹ ಪಕ್ಷ ಚಿಹ್ನೆ ಗೌಣ ಅಂತ ಅನಿಸ್ತಾ ಇದೆ. ಇಬ್ಬರ ಫ್ಯಾಮಿಲಿ ನಡುವೆನೇ ಈ ವಾರ್ ಜೋರಾದಂಗೆ ಕಾಣಿಸ್ತಾ ಇದೆ. ಮಮತಾ, ಹೌದು. ಈ ಒಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸ್ಪರ್ಧೆ ಏನಿದೆ ಅದು ನೇರವಾಗಿ DK ಬ್ರದರ್ಸ್ ವರ್ಸಸ್ ಕುಮಾರಸ್ವಾಮಿ ಅಥವಾ ದೇವೇಗೌಡರ ಫ್ಯಾಮಿಲಿ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈ ಒಂದು ಫೈಟ್ ನಿರೀಕ್ಷಿತವೇ. ಯಾವಾಗ ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆ ಪಕ್ಕ ಆಯಿತು, ಟಿಕೆಟ್ ಘೋಷಣೆ ಆಯಿತು, ನೇರವಾಗಿ DK ಸುರೇಶ್ ಅವರು ಮಂಜುನಾಥ್ ಅವರನ್ನ ಅಟ್ಯಾಕ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಬೆಳಗ್ಗೆ ವ್ಯಂಗ್ಯ ರೂಪದಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಮೇಲೆ ಆರೋಪಗಳನ್ನ ಅಥವಾ ವ್ಯಂಗ್ಯವಾಗಿ ಮಾಡುವಂತಹ ಮಾತುಗಳನ್ನ ಹಾಡಿದ್ರು. ಅದಕ್ಕೆ ಕುಮಾರಸ್ವಾಮಿ ಅವರು ನೇರವಾದಂತಹ ವಾಗ್ದಾಳಿಗಳನ್ನ ಇವತ್ತು JDS ಕಚೇರಿಯಲ್ಲಿ ಮಹಿಳಾ ಸಮಾವೇಶ ನಡೀತಾ ಇತ್ತು. ಅಲ್ಲಿ DK ಸುರೇಶ್ ಅವರ ಹೆಸರನ್ನ ಪ್ರಸ್ತಾಪ ಮಾಡದೆ ಡಾಕ್ಟರ್ ಮಂಜುನಾಥ್ ಅವರ ಬಗ್ಗೆ ಮಾತನಾಡಿರುವಂತದ್ದು ನಾನು ಕೇಳಿದ್ದೇನೆ. ಆ ವ್ಯಕ್ತಿ ಮಂಜುನಾಥ್ ಅವರು ಮಾಡಿರುವಂತಹ ಸೇವೆಯ ಒಂದು ಉಂಗುಷ್ಟಕ್ಕೂ ಸಮಾನ ಇಲ್ಲ. ಅವರ ಮಂಜುನಾಥ್ ಮಾಡಿರುವಂತಹ ಏನು ಜೀವನದ ಸಾಧನೆ ಏನಿದೆ ಅದರ 1% ಕೂಡ ಅವರು ಸರಿಸಾಟಿ ಇಲ್ಲ ಅನ್ನುವ ಮೂಲಕ DK ಸುರೇಶ್ ಅವರಿಗೆ ನೇರವಾದಂತಹ ಪಂಥಾಹವನ್ನ ಈ ಚುನಾವಣೆಗೆ ಕೊಟ್ಟಿರುವಂತದ್ದು. ಅಲ್ಲದೆ ಡಾಕ್ಟರ್ ಮಂಜುನಾಥ್ ಅವರು ಯಾಕೆ ಬಿಜೆಪಿಯಿಂದ ನಿಂತಿದ್ರು ಅನ್ನುವಂಥದ್ದನ್ನು ಕೂಡ ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಬಿಜೆಪಿಯಿಂದ ನಿಲ್ಲುವಂತಹ ಒತ್ತಡ ಇದ್ದಿದ್ದು ನನ್ನ ಮೇಲೆ, ಅಂದ್ರೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಮಂಜುನಾಥ್ ಅವ್ರನ್ನ ನಿಲ್ಲಿಸಲೇಬೇಕು, ಬಿಜೆಪಿಯಿಂದ ನಿಲ್ಲಿಸಬೇಕು ಅನ್ನುವಂಥ ಒತ್ತಡವನ್ನ ಹಾಕಿದ್ರು. ಮತ್ತೆ ನಗರ ಭಾಗದಲ್ಲಿ ಒಂದಿಷ್ಟು ಕ್ಷೇತ್ರಗಳು ಬರೋದ್ರಿಂದ ಚಿಹ್ನೆಯ ವ್ಯತ್ಯಾಸಗಳು ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ನನ್ನ ಮೇಲೆ ಒತ್ತಡ ಇತ್ತು. ಬಿಜೆಪಿಯಿಂದ ಸ್ಪರ್ಧೆ ಮಾಡುವಂಥದ್ದು ಮಂಜುನಾಥ್ ಅವರು ಅದು ನನ್ನ ಆಯ್ಕೆ ಆಗಿತ್ತು, ನನ್ನ ಇಚ್ಛೆಯಿಂದನೇ ಆಗಿದೆ ಅನ್ನುವಂಥ ಮಾತುಗಳನ್ನ ಹೇಳುವ ಮೂಲಕ ನೇರವಾದಂತಹ ಫೈಟ್ಗೆ ಕುಮಾರಸ್ವಾಮಿ ಇಳಿದಿದ್ದಾರೆ. ನೀವು ಯಾರ ಬಗ್ಗೆ ಬೇಕಾದ್ರೂ ಮಾತನಾಡಿ, ನನ್ನ ಬಗ್ಗೆ ಬೇಕಾದ್ರೂ ಮಾತನಾಡಿ, ಆದ್ರೆ ಸಭ್ಯರಾಗಿರುವಂತಹ ಮಂಜುನಾಥ್ ಅವ್ರ ಬಗ್ಗೆ ಮಾತನಾಡಬೇಡಿ. ನೀವು ಎಷ್ಟು ಕುಟುಂಬಗಳನ್ನ ಹಾಳು ಮಾಡಿದ್ದೀರಾ ಅನ್ನುವಂಥದ್ದು ನನಗೆ ಗೊತ್ತಿದೆ ಅನ್ನುವ ಮೂಲಕ ಮುಂದಿನ ಇನ್ನು ಒಂದು ತಿಂಗಳಲ್ಲಿ ನಡೆಯುವಂತಹ ರಾಜಕೀಯ ಸಮರಕ್ಕೆ ಪಂಥಾಹವನನ್ನ DK ಸುರೇಶ್ ಅವರು ಏನ್ ಕೊಟ್ಟಿದ್ದಾರೆ ಅದನ್ನ ಸ್ವೀಕಾರ ಮಾಡಿಕೊಂಡು ನಾವು ಚುನಾವಣೆಗೆ ಸಿದ್ಧ ಅನ್ನುವಂತಹ ಸಂದೇಶವನ್ನ ಕುಮಾರಸ್ವಾಮಿ ಅವರು ಇವತ್ತು ಕೊಟ್ಟಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.